ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಬ್ರೇಕ್ ಹಾಕಲಾಗ್ತಾ ಇದೆ. ಫೈನಾನ್ಸ್ ಪಡಂಭೂತಕ್ಕೆ ಕಡಿವಾಣ ಹಾಕೋದಕ್ಕೆ ಸಿಎಂ ಸಜ್ಜಾಗಿರುವಂತದ್ದು. ಗುರುವಾರ ಸರ್ಕಾರದಿಂದ ಮೈಕ್ರೋ ಫೈನಾನ್ಸ್ಗೆ ಮೂಗುದಾರ ಹಾಕಲಾಗುತ್ತೆ. ಹಾಗಿದ್ರೆ ಸರ್ಕಾರ ಏನ್ ಕ್ರಮ ಕೈಗೊಳ್ಳಿತು? ಮೈಕ್ರೋ ಫೈನಾನ್ಸ್ ವಿರುದ್ಧ ದಿನದಿಂದ ದಿನಕ್ಕೆ ಆತ್ಮಹತ್ಯೆಗಳ ಸಂಖ್ಯೆ ಹೆಚ್ಚಾಗ್ತಾ ಇತ್ತು. ಅಂತೂ ಇಂತೂ ಈ ಮೈಕ್ರೋ ಫೈನಾನ್ಸ್ ನ ಕಿರುಕುಳಕ್ಕೆ ಸರ್ಕಾರ ಮೂಗುದಾರ ಹಾಕೋದಕ್ಕೆ ಮುಂದಾಗಿದೆ. ಜನವರಿ 30ರಂದು ಫೈನಾನ್ಸ್ ಬಿಲ್ ಸಂಬಂಧ ಸುಗ್ರೀವಾಜ್ಞೆಯನ್ನ ಹೊರಡಿಸಲಾಗ್ತಾ ಇರುವಂತದ್ದು. ಮೈಕ್ರೋ ಫೈನಾನ್ಸ್ಗೆ ಕಡಿವಾಣ ಹಾಕೋದಕ್ಕೆ ಮುಂದಾಗಲಾಗಿದೆ. ಜನವರಿ 30ರಂದು ಫೈನಾನ್ಸ್ ಬಿಲ್ ಸಂಬಂಧ ಸುಗ್ರೀವಾಜ್ಞೆಯನ್ನ ಹೊರಡಿಸಲಾಗ್ತಾ ಇದೆ. ಪ್ರಮುಖವಾಗಿ ಕಾನೂನು ಇಲಾಖೆಯಿಂದ ಫೈನಾನ್ಸ್ ಬಿಲ್ ಸಂಬಂಧ ಸುಗ್ರೀವಾಜ್ಞೆಯನ್ನು ಹೊರಡಿಸೋದಕ್ಕೆ ಮುಂದಾಗಿರುವಂತದ್ದು. ಕ್ಯಾಬಿನೆಟ್ ಅಜೆಂಡಾದಲ್ಲಿ ಸುಗ್ರೀವಾಜ್ಞೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಸೇರ್ಪಡೆಯಾಗಲಿದೆ. ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ದಂಡ ವಿಧಿಸೋದಕ್ಕೆ ಸರ್ಕಾರ ಮುಂದಾಗಿದ್ದು, ಮೈಕ್ರೋ ಫೈನಾನ್ಸ್ ಬಿಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ದೃಢ ಸಂಕಲ್ಪವನ್ನ ಹೊತ್ಕೊಂಡಿದೆ. ದಂಡಾಸ್ತ್ರ ಪ್ರಯೋಗ ಮಾಡ್ತಾ ಇದೆ ಸರ್ಕಾರದಿಂದ. ದಂಡಾಸ್ತ್ರವನ್ನ ಪ್ರಯೋಗ ಮಾಡುವ ಮುಖಾಂತರವಾಗಿ ಸಾಲಗಾರರಿಗೆ ಕಿರುಕುಳವನ್ನ ಕೊಟ್ರೆ 3 ವರ್ಷ ಜೈಲು, 1 ಲಕ್ಷದವರೆಗೆ ದಂಡವನ್ನ ವಿಧಿಸಲಾಗುತ್ತೆ. ನಿಮ್ಮ ಊರಿನಲ್ಲಿ, ನಿಮ್ಮ ಗ್ರಾಮದಲ್ಲಿ, ನಿಮ್ಮ ಹಳ್ಳಿಯಲ್ಲಿ ಯಾರಾದ್ರೂ ಮೈಕ್ರೋ ಫೈನಾನ್ಸ್ ನವರು ಬಂದು ಹಣವನ್ನ ಕಟ್ಟಿ ಅಂತ ಮನೆ ಬಾಗಿಲು ಬಂದು ಕೂತು ಮನೆಯಲ್ಲಿರುವಂತಹ ಸಾಮಗ್ರಿಗಳನ್ನ ಮಾರಿ ನಿಮ್ಮ ಚಿನ್ನ ಒಡವೆಯನ್ನ ಹಣ ಇಟ್ಟು ಕಟ್ ಬನ್ನಿ ಅಂತ ಏನಾದ್ರು ಕಿರುಕುಳ ಕೊಡ್ತಿದ್ದಾರೆ ಅಂತಂದ್ರೆ ಡೈರೆಕ್ಟ್ ಆಗಿ ಹೋಗಿ ಕಂಪ್ಲೇಂಟ್ ಕೊಡಬಹುದು. ನೀವು ಕಂಪ್ಲೇಂಟ್ ಕೊಟ್ಟು ಅವರಿಗೆ 3 ವರ್ಷ ಜೈಲು, 1 ಲಕ್ಷದವರೆಗೆ ದಂಡ ವಿಧಿಸಲಾಗುತ್ತೆ. ಮೈಕ್ರೋ ಫೈನಾನ್ಸ್ ನ ಸುಗ್ರೀವಾಜ್ಞೆಯಲ್ಲಿ ಏನೇನಿದೆ, ಆ ಬಿಲ್ ಸುಗ್ರೀವಾಜ್ಞೆಯಲ್ಲಿ ಏನೇನಿದೆ ಅನ್ನುವಂತ ವಿಚಾರವಾಗಿ ಗಮನಿಸ್ತಾ ಹೋಗೋದಾದ್ರೆ, ಸಾಲಗಾರರಿಗೆ ಕಿರುಕುಳವನ್ನ ಕೊಟ್ರೆ 3 ವರ್ಷ ಜೈಲಿರುತ್ತೆ. ಮೊದಲೇ ಹೇಳಿದೆ, ನಿಮ್ಮ ಮನೆ ಬಾಗ್ಲಿಗೆ ಬಂದು ರಾತ್ರಿವರೆಗೂ ಕೂಡ, ಬೆಳಗ್ಗೆ ಬಂದವರು ರಾತ್ರಿವರೆಗೂ ಹೋಗಲ್ಲ, ಮನೆ ಹತ್ರನೇ ನಿಂತಿರ್ತಾರೆ, ಹಿಂಸೆ ಕೊಡ್ತಿದ್ದಾರೆ. ಕಟ್ಟಿ ಅಂತ ಏನಾದ್ರು ಹಿಂಸೆ ಕೊಟ್ರೆ ಅವರಿಗೆ 3 ವರ್ಷ ಜೈಲಿರುತ್ತೆ. 1 ಲಕ್ಷ ರೂಪಾಯಿವರೆಗೂ ದಂಡ ವಿಧಿಸೋದಕ್ಕೆ ಪ್ಲಾನ್ ಮಾಡಲಾಗಿದೆ. ಇದು ಸರ್ಕಾರದಿಂದ ತೆಗೆದುಕೊಂಡಿರುವಂತಹ ಸುಗ್ರೀವಾಜ್ಞೆ. ಮಸೂದೆಯ ಪ್ರಕಾರ ಫೈನಾನ್ಸ್ ಕಂಪನಿ ಕಡ್ಡಾಯವಾಗಿ ನೋಂದಣಿ ಆಗಬೇಕು. ಯಾವ ಫೈನಾನ್ಸ್ ಕಂಪನಿ ಜನರಿಗೆ ಹಣವನ್ನ ಕೊಟ್ಟಿರುತ್ತೋ ಅದು ಕಡ್ಡಾಯವಾಗಿ ನೋಂದಣಿ ಆಗಿರಬೇಕು. ಪ್ರಾಧಿಕಾರದ ಮೂಲಕ ನೋಂದಣಿ ಆಗಬೇಕು. 2 ವರ್ಷಗಳ ಕಾಲ ಕಾರ್ಯನಿರ್ವಹಿಸೋದಕ್ಕೆ ಮಾತ್ರ ಅನುಮತಿ ಇರುತ್ತೆ. ಆ ಫೈನಾನ್ಸ್ಗೆ 2 ವರ್ಷ ಮಾತ್ರ ಕಾರ್ಯನಿರ್ವಹಿಸಬೇಕು. ಇದು ಇರುವಂತಹ ಸುಗ್ರೀವಾಜ್ಞೆ. ನವೀಕರಣ ಮುಗಿದ 60 ದಿನಗಳಲ್ಲಿ ಮರು ನವೀಕರಣ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಸೊ 2 ವರ್ಷ ಆದ ನಂತರ ಮತ್ತೆ ಮರು ನವೀಕರಣ ಮಾಡ್ಕೋಬೇಕು. ಮೈಕ್ರೋ ಫೈನಾನ್ಸ್ ಕಂಪನಿಗಳು ಸರ್ಕಾರಕ್ಕೆ ಮುಚ್ಚಳಿಕೆ ಬರೆದು ಕೊಡಬೇಕು. ಸರ್ಕಾರಕ್ಕೆ ಮುಚ್ಚಳಿಕೆ ಬರೆದುಕೊಟ್ಟ ನಂತರ ಒಬ್ಬ ಸಾಲಗಾರ 2 ಸಂಸ್ಥೆಗಳಿಂದ ಮಾತ್ರ ಸಾಲವನ್ನ ಪಡಿಬಹುದು. ಇದನ್ನ ಕೂಡ ಕಡ್ಡಾಯ ಮಾಡಲಾಗಿದೆ. ಯಾಕಂದ್ರೆ ಎಲ್ಲಾ ಮೈಕ್ರೋ ಫೈನಾನ್ಸ್ ನವರು ಏನ್ ಮಾಡ್ತಾರೆ ಅಂದ್ರೆ ಸಾಲ ಕೊಟ್ಬಿಡ್ತಾರೆ, ಅವರಿಗೆ ಕಟ್ಟಿಸ್ಕೊಳ್ಬೇಕಲ್ಲ ಪಾಪ. ಅವರು ದುಡ್ಡು ಅಂದ್ರೆ ಎಲ್ರಿಗೂ ಕೂಡ ಆಸೆ ಇರುತ್ತೆ. ಸೊ ಒಬ್ಬ ಸಾಲಗಾರ 2 ಸಂಸ್ಥೆಗಳಿಂದ ಮಾತ್ರ ಸಾಲವನ್ನ ಪಡಿಬಹುದು. ಒಬ್ಬ ಸಾಲಗಾರನಿಗೆ ಒಟ್ಟು ಸಾಲದ ಮೊತ್ತ 2 ಲಕ್ಷ ರೂಪಾಯಿ ಅಷ್ಟೇ. 2 ಲಕ್ಷ ರೂಪಾಯಿ ಮೀರುವಂತಿಲ್ಲ. ಸಾಲಗಾರನ ಆದಾಯ ಗಮನಿಸಬೇಕು. ಅಂದ್ರೆ KYC ಕಡ್ಡಾಯ ಆಗಿರುತ್ತೆ. KYC ಏನಪ್ಪಾ ಅಂತಂದ್ರೆ ಸಾಲಗಾರನ ಆದಾಯದ ವಿಚಾರವಾಗಿ ಏನ್ ಕೆಲಸ ಮಾಡ್ತಿದ್ದಾರೆ, ಎಷ್ಟು ಆದಾಯ ಬರುತ್ತೆ, ಏನೇನಿದೆ, ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್, ಅದರ ಜೊತೆಗೆ ಪ್ರತಿಯೊಂದು ಕೂಡ ಸಾಲಗಾರನ ಆದಾಯವನ್ನ ಗಮನಿಸಿಯೇ 2 ಲಕ್ಷ ರೂಪಾಯಿ ಸಾಲವನ್ನ ನೀಡಬೇಕಾಗುತ್ತೆ. RBI ರೂಲ್ಸ್ ಗಳನ್ನ ಕಡ್ಡಾಯವಾಗಿ ಪಾಲಿಸಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಕೂಡ RBI ರೂಲ್ಸ್ ಗಳನ್ನ
ಕಡ್ಡಾಯವಾಗಿ ಪಾಲಿಸ್ಲಿಲ್ಲ ಅಂತ ಅಂದ್ರೆ ದಂಡ ವಿಧಿಸಲಾಗುತ್ತೆ. ಬಡ್ಡಿ ದರದ ಸಹಿತ ಸಾಲದ ಮಂಜೂರಾತಿ ಕಾರ್ಡ್ ಅಥವಾ ಮಂಜೂರಾತಿ ಪತ್ರ ಕಡ್ಡಾಯವಾಗಿರುತ್ತೆ. ಸಾಲ ವಸೂಲಾತಿ ನಿಯಮಗಳನ್ನ ಕಡ್ಡಾಯವಾಗಿ ಪಾಲಿಸಬೇಕಾಗುತ್ತೆ. ಸೊ ಕೊನೆಗೂ ಅಂತಿಮವಾಗಿ ಮೈಕ್ರೋ ಫೈನಾನ್ಸ್ ಈ ಒಂದು ಕಾಟಕ್ಕೆ ಸರ್ಕಾರ ಬ್ರೇಕ್ ಹಾಕಲಾಗಿದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಉಗಾರ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಮೈಕ್ರೋ ಫೈನಾನ್ಸ್ ಕಾಟಕ್ಕೆ ರಾಜ್ಯದ ಸಾಲಗಾರರು ನಲಗಿ ಹೋಗಿದ್ರು. ಯಾವಾಗ ಸರ್ಕಾರ ಇವರಿಗೆ ಯಾವ ರೀತಿಯಲ್ಲಿ ಕಡಿವಾಣ ಹಾಕತ್ತಪ್ಪ ಅನ್ನುವಂಥದ್ದು ಸದ್ಯಕ್ಕೆ ಸಾಕಷ್ಟು ಪ್ರಶ್ನೆ ಆಗಿತ್ತು. ಅಂತೂ ಇಂತೂ ಫೈನಲಿ ಸರ್ಕಾರದಿಂದ ಒಂದು ಸುಗ್ರೀವಾಜ್ಞೆ ಹೊರ ಬಿದ್ದಿದೆ. ಸೊ ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ ರೂಪ, ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಉಪಟಳ ಹೆಚ್ಚಾಗಿರ್ತಕ್ಕಂಥದ್ದು ಸಾರ್ವಜನಿಕರಿಗೂ ಕೂಡ ಸಾಕಷ್ಟು ಇದರಿಂದ ಸಮಸ್ಯೆ ಕೂಡ ಆಗ್ತಾ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಸಾರ್ವಜನಿಕರ ಒಂದು ಸಮಸ್ಯೆಗಳಿಗೆ ಸ್ಪಂದಿಸಿ ಈಗಾಗಲೇ ಒಂದು ಬಾರಿ ಸಭೆಯನ್ನು ಕೂಡ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕೂಡ ನಡೆದಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಈ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಒಂದಿಷ್ಟು ಆಟೋಪಟಕ್ಕೆ ಒಂದಿಷ್ಟು ಬ್ರೇಕ್ ಅನ್ನ ಹಾಕಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಒಂದು ಕಾಯ್ದೆಯನ್ನು ಕೂಡ ತರಲಿಕ್ಕೆ ಮುಂದಾಗ್ತಾ ಇದೆ. ಹಾಗಾಗಿ ಸುಗ್ರೀವಾಜ್ಞೆ ಮುಖಾಂತರ ಮೈಕ್ರೋ ಫೈನಾನ್ಸ್ ಬಿಲ್ ಅನ್ನ ತರಬೇಕು. ಅದರ ಅಡಿಯಲ್ಲಿ ಏನೆಲ್ಲ ಸಾಲಗಾರರಿಗೆ ಎಷ್ಟು ಮಾನದಂಡ ಅಡಿಯಲ್ಲಿ ಕೊಡಬೇಕು, RBIನ ಒಂದು ರೂಲ್ಸ್ ಅನ್ನ ಪಾಲಿಸಬೇಕು, ಅದನ್ನ ಪಾಲಿಸ್ಲಿಲ್ಲ ಅಂತಂದ್ರೆ ಯಾವ ರೀತಿಯ ಕ್ರಮ ಅನ್ನುವಂಥದ್ದು ಆ ಒಂದು ಸುಗ್ರೀವಾಜ್ಞೆ ಮುಖಾಂತರ ಆ ಒಂದು ಬಿಲ್ ಅನ್ನ ತರಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು. ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಹೇಳಿರ್ತಕ್ಕಂಥದ್ದು, ಮುಂದಿನ ಸಚಿವ ಸಂಪುಟದ ಸಭೆಯಲ್ಲಿ ಆ ಒಂದು ಬಿಲ್ ಅನ್ನ ತರ್ತೇವೆ, ಸುಗ್ರೀವಾಜ್ಞೆ ಮುಖಾಂತರ ಅದನ್ನ ಜಾರಿಗೆ ತರ್ತೇವೆ ಅನ್ನುವಂತ ಮಾತನ್ನು ಕೂಡ ಇವತ್ತು ಸಿದ್ದರಾಮಯ್ಯ ಅವರು ಕೂಡ ಹೇಳಿರ್ತಕ್ಕಂಥದ್ದು. ರೂಪಾ, ಒಂದ್ ಕಡೆ ಈ ಮೈಕ್ರೋ ಫೈನಾನ್ಸ್ ಬಿಲ್ ಒಂದು ಸುಗ್ರೀವಾಜ್ಞೆಯಲ್ಲಿ ಏನಿರ್ಬೋದು ಅನ್ನುವಂಥದ್ದು ನೋಡ್ತಾ ಹೋದ್ರೆ, ಅಂದ್ರೆ ಆ ಕಾಯ್ದೆಯನ್ನ ಉಲ್ಲಂಘನೆ ಮಾಡಿದ್ರೆ ಒಂದ್ ಕಡೆ ಅದರಲ್ಲಿ ಪ್ರಮುಖವಾಗಿ ಸಾಲಗಾರಿಗೆ ಕಿರುಕುಳ ಕೊಟ್ರೆ 3 ವರ್ಷ ಜೈಲು ಅಂತಕ್ಕಂಥದ್ದು ಕೂಡ ಉಲ್ಲೇಖ ಇರ್ತಕ್ಕಂಥದ್ದು. ಇನ್ನೊಂದು ಕಡೆ 1 ಲಕ್ಷದವರೆಗೂ ಕೂಡ ದಂಡವನ್ನ ವಿಧಿಸುವಂತಹ ಎಲ್ಲ ಒಂದು ಅವಕಾಶ ಕೂಡ ಅದರಲ್ಲಿ ಇರುವಂತದ್ದು. ಮತ್ತೆ ಮಸೂದೆಯ ಪ್ರಕಾರ ಫೈನಾನ್ಸ್ ಕಂಪನಿ ಕಡ್ಡಾಯವಾಗಿ ನೋಂದಣಿ ಪ್ರಾಧಿಕಾರದ ಮೂಲಕ ನೋಂದಣಿ ಆಗಿರಬೇಕು ಅನ್ನುವಂಥದ್ದು. ಅದರಂತೆ 2 ವರ್ಷಗಳ ಕಾಲ ಕಾರ್ಯನಿರ್ವಹಿಸಲು ಮಾತ್ರ ಅನುಮತಿ, ನವೀಕರಣ ಮುಗಿದ 60 ದಿನಗಳಲ್ಲಿ ಮರು ನವೀಕರಣ ಮಾಡಿಕೊಳ್ಳಲು ಅವಕಾಶ ಕೂಡ ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು. ಮತ್ತೆ RBI ರೂಲ್ಸ್ ಅನ್ನ ಕಡ್ಡಾಯವಾಗಿ ಪಾಲಿಸಲೇಬೇಕು ಅನ್ನುವಂಥದ್ದು. ಮತ್ತೆ ಸಾಲ ವಸೂಲಾತಿ ಏನ್ ಮಾಡ್ತಾರೆ ಅದರಲ್ಲೂ ಕೂಡ ಏನು ನಿಯಮಗಳಿದಾವೆ ಆ ನಿಯಮಗಳನ್ನು ಕೂಡ ಪಾಲಿಸಬೇಕು. ಏನು ಸಾಲ ಇಸ್ಕೊಂಡಿರ್ತಕ್ಕಂಥವ್ರಿಗೂ ಕೂಡ ಹೆಚ್ಚಿಗೆ ತೊಂದರೆಯನ್ನು ಕೂಡ ಕೊಡಬಾರದು. ಏನೆಲ್ಲ ಒಂದು ಸಂವಿಧಾನದ ಅಡಿಯಲ್ಲಿ ಏನ್ ಅವಕಾಶ ಇದೆ, ಕಾನೂನು ಅಡಿಯಲ್ಲಿ ಏನ್ ಅವಕಾಶ ಇದೆ ಅದನ್ನ ಪಾಲಿಸಬೇಕು ಅನ್ನುವಂಥದ್ದು ಕೂಡ ಈ ಬಿಲ್ನ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶ ಮತ್ತು ಅಂಶ ಇರ್ತಕ್ಕಂಥದ್ದು. ಹಾಗಾಗಿ ಈಗ ಸಂಜೆ 5 ಗಂಟೆಯ ನಂತರ ಕೂಡ ಒಂದು ಸಾಲ ವಸೂಲಾತಿಗೆ ಕಳಿಸಬಾರ್ದು ಅನ್ನುವಂಥದ್ದಿದೆ. ಮತ್ತೆ ಅವರ ಒಂದು ಬೇರೆದವ್ರನ್ನ ಸಾಲ ವಸೂಲಿ ಮಾಡ್ಲಿಕ್ಕೆ ಗುಂಡಾಗಳನ್ನ ಕಳಿಸೋದಾಗಿರ್ಬೋದು ಅಥವಾ ಬೇರೆದವ್ರನ್ನ ಕಳಿಸೋದಾಗಿರ್ಬೋದು, ಈ ರೀತಿಯ ಕಿರುಕುಳ ಕೂಡ ಕೊಡಬಾರ್ದು ಅನ್ನುವಂಥದ್ದು ಕೂಡ ಅದರಲ್ಲಿ ಉಲ್ಲೇಖ ಆಗಿರ್ತಕ್ಕಂಥದ್ದು. ಹಾಗಾಗಿ ಇವೆಲ್ಲವನ್ನು ಕೂಡ ಅಂಶಗಳನ್ನ ಒಳಗೊಂಡಿರ್ತಕ್ಕಂಥ ಈ ಒಂದು ಮೈಕ್ರೋ ಫೈನಾನ್ಸ್ ಬಿಲ್ ಅನ್ನ ಜಾರಿಗೆ ತರಲಿಕ್ಕೆ ರಾಜ್ಯ ಸರ್ಕಾರ ಸಾಕಷ್ಟು ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದೆ. ಈ ಬಗ್ಗೆ ಒಂದು ಕಾಯ್ದೆಯನ್ನ ತರಲಿಕ್ಕೆ ಕಾನೂನು ಸಚಿವರಾಗಿರ್ತಕ್ಕಂಥ HK ಪಾಟೀಲ್ ಆಗಿರ್ಬೋದು, ಮತ್ತೆ ಗೃಹ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ G ಪರಮೇಶ್ವರ್ ಆಗಿರ್ಬೋದು, ಮತ್ತೆ ಸಂಬಂಧಪಟ್ಟಂತ ಇಲಾಖೆ ಹಿರಿಯ ಅಧಿಕಾರಿಗಳ ಜೊತೆ ಕೂಡ ಚರ್ಚೆ ನಡೆಸಿ, ಮತ್ತೆ ಕಾನೂನು ತಜ್ಞರ ಜೊತೆ ಕೂಡ ಚರ್ಚೆ ನಡೆಸಿ ರಾಜ್ಯ ಸರ್ಕಾರ ಈ ಒಂದು ಬಿಲ್ ಅನ್ನ ತೆಗೆದುಕೊಂಡು ಬರ್ಲಿಕ್ಕೆ ಸಾಕಷ್ಟು ಸಿದ್ಧತೆ ಕೂಡ ಮಾಡ್ಕೊಂಡಿದೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ರೂಪಾ, ಇನ್ನೊಂದು ಪ್ರಮುಖವಾಗಿ ನೋಡಿ,
ಒಬ್ಬ ಸಾಲಗಾರ ಕೇವಲ 2 ಸಂಸ್ಥೆಗಳಿಂದ ಮಾತ್ರ ಸಾಲವನ್ನ ಪಡೆದುಕೊಳ್ಳಬಹುದು. ಇತ್ತೀಚೆಗೆ ಮೈಕ್ರೋ ಫೈನಾನ್ಸ್ ಅನ್ನುವಂಥದ್ದು ಒಂದ್ 3-4-5-6 ಫೈನಾನ್ಸ್ಗಳು ಕೂಡ ಓರ್ವ ಸಾಲಗಾರನಿಗೆ ಸಾಕಷ್ಟು ಹಣವನ್ನ ಕೊಡ್ಲಾಗ್ತಾ ಇತ್ತು. ಈಗ ಆ ಸಾಲದ ಮಿತಿಯನ್ನು ಕೂಡ ಕಡಿಮೆ ಮಾಡಿದೆ. ಕೇವಲ 2 ಲಕ್ಷ ರೂಪಾಯಿ ಮಾತ್ರ ಸಾಲವನ್ನ ಕೊಡಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸೊ ಎಲ್ಲೋ ಒಂದು ಕಡೆ ಸಾಲಗಾರರಿಗೆ ಒತ್ತಡ ಕೂಡ ಕಡಿಮೆ ಆಗ್ಬೇಕು, ಇನ್ನೊಂದು ಕಡೆ ಮೈಕ್ರೋ ಫೈನಾನ್ಸ್ ಅವ್ರಿಗೂ ಕೂಡ ತಾವು ಕೊಟ್ಟಂತ ಹಣದ ವಸೂಲಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನೆ ಬಾಗಿಲಿಗೆ ಅಲಿಬಾರ್ದು. ಸೊ ಸರ್ಕಾರದ ಆಲೋಚನೆ ಹಾಗೆ ಸರ್ಕಾರದ ಈ ನಿಯಮ ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೋ ಗೊತ್ತಿಲ್ಲ. ಆದ್ರೆ ಸದ್ಯದ ಮಟ್ಟಿಗೆ ರಾಜ್ಯದಲ್ಲಿ ಆಗ್ತಾ ಇದ್ದಂತ ಈ ಒಂದು ಕಿರುಕುಳಕ್ಕೆ ಸ್ವಲ್ಪ ಮಟ್ಟಿಗೆ ಬ್ರೇಕ್ ಬಿದ್ದಂತಾಗಿದೆ. ಖಂಡಿತ ರೂಪ. ಈಗ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಅವರ ಮನ ಬಂದಂತೆ ಒಂದಿಷ್ಟು ಸಾಲಗಳನ್ನ ಕೂಡ ನೀಡ್ತಾ ಇದೆ. ಅಲ್ಲಿ RBI ರೂಲ್ಸ್ ಅನ್ನು ಕೂಡ ಒಂದು ಪರಿಗಣನೆಗೆ ತೆಗೆದುಕೊಳ್ತಾ ಇಲ್ಲ ಅನ್ನುವಂತ ಆರೋಪ ಇದೆ. ಮತ್ತೆ ಕಡ್ಡಾಯವಾಗಿ ಆಧಾರ್ ಲಿಂಕ್ ಅನ್ನು ಕೂಡ ಮಾಡಿಸ್ಬೇಕು ಆ ಖಾತೆಗಳಿಗೆ ಅನ್ನುವಂಥದ್ದು. ಮತ್ತೆ ಇನ್ನೊಂದು ಕಡೆ ಈಗ ಸಾಲಗಾರರಿಗೆ 2 ಲಕ್ಷ ರೂಪಾಯಿ ಮೀರದಂತೆ ಅವರು ಸಾಲವನ್ನ ಕೊಡಬೇಕು. ಯಥೇಚ್ಛವಾಗಿ ಒಂದಿಷ್ಟು 5 ಲಕ್ಷ 10 ಲಕ್ಷ ಹೀಗೆ ದೊಡ್ಡ ಮೊತ್ತದಲ್ಲಿ ಹಣವನ್ನ ಕೊಟ್ಟಂತ ಸಂದರ್ಭದಲ್ಲಿ ಅವರ ಆದಾಯವನ್ನು ಕೂಡ ಪರಿಗಣಿಸಬೇಕು. ಅವರ ಆದಾಯ ಹೇಗೆ, ಈ ರೀತಿಯಾಗಿ ನಾವು 5 ಲಕ್ಷ 10 ಲಕ್ಷ ಕೊಟ್ಟಂತ ಸಂದರ್ಭದಲ್ಲಿ ಅದನ್ನ ಅವರು ಪ್ರತಿ ತಿಂಗಳು ಕೂಡ ನಮ್ಗೆ ಕಟ್ತಾರ, ಈ ಸಾಲವನ್ನ ಮರುಪಾವತಿ ಮಾಡುವಂತಹ ಸಾಮರ್ಥ್ಯ ಅವರ ಬಳಿ ಇದೆಯಾ ಅನ್ನುವಂಥದ್ದನ್ನು ಕೂಡ ಪರಿಗಣಿಸಬೇಕು ಅನ್ನುವಂಥದ್ದು ಈ ಒಂದು ಬಿಲ್ ಅಲ್ಲಿ ಇರ್ತಕ್ಕಂಥ ಅಂಶ. ಹಾಗಾಗಿ ಮತ್ತೆ ಬಡ್ಡಿ ದರದ ಸಹಿತ ಸಾಲದ ಮಂಜೂರಾತಿ ಕಾರ್ಡ್ ಅಥವಾ ಮಂಜೂರಾತಿ ಪತ್ರ ಕೂಡ ಕಡ್ಡಾಯವಾಗಿರಬೇಕು ಅನ್ನುವಂಥದ್ದು ಕೂಡ ಇರ್ತಕ್ಕಂಥದ್ದು ಈ ಒಂದು ಮಸೂದೆಯಲ್ಲಿ. ಸೊ ಈ ಒಂದು ನಿಟ್ಟಿನಲ್ಲಿ ಸಾಲ ವಸೂಲಾತಿ ನಿಯಮಗಳನ್ನು ಕೂಡ ಕಡ್ಡಾಯವಾಗಿ ಪಾಲಿಸಬೇಕು ಅನ್ನುವಂಥದ್ದು, ಹೀಗೆ ಹಲವು ರೀತಿಯಲ್ಲಿ ಕೂಡ ಆ ಒಂದು ಏನು ಸುಗ್ರೀವಾಜ್ಞೆ ಮುಖಾಂತರ ತರ್ತಾ ಇದ್ದಾರೆ ಒಂದು ಮೈಕ್ರೋ ಫೈನಾನ್ಸ್ ಬಿಲ್ ಅನ್ನ. ಅದರಲ್ಲಿ ಅಂಶ ಅಡಗಿದೆ. ಆದ್ರೆ ರಾಜ್ಯ ಸರ್ಕಾರ ಒಂದ್ ಕಡೆ ಈ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಒಂದಿಷ್ಟು ಏನು ಆಕ್ರಮಣ ಏನಿದೆ, ಒಂದಿಷ್ಟು ಜನರಿಗೆ ಸಮಸ್ಯೆಯನ್ನು ಕೊಡ್ತಾ ಇದೆ, ಅದನ್ನ ನಿಯಂತ್ರಣ ಮಾಡ್ಲಿಕ್ಕೆ ಈ ಒಂದು ಬಿಲ್ ಅನ್ನ ತರ್ತಾ ಇದ್ದಾರೆ. ಆದ್ರೆ ಅದನ್ನ ಸರ್ಕಾರ ಮತ್ತೆ ಅಧಿಕಾರಿಗಳು ಅದನ್ನ ಯಾವ ರೀತಿಯಾಗಿ ರಕ್ಷಣೆ ಮಾಡುವಂತ ನಿಟ್ಟಿನಲ್ಲಿ ಹೋಗ್ತಾರೆ. ಮತ್ತೆ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಮಾಲೀಕರು ಸಹಿತ ಸರ್ಕಾರ ಮಾಡಿರ್ತಕ್ಕಂಥ ಕಾಯ್ದೆಯನ್ನ ಯಾವ ರೀತಿಯಾಗಿ ಪಾಲನೆ ಮಾಡ್ತಾರೆ, ಅದನ್ನ ಉಲ್ಲಂಘನೆ ಮಾಡ್ತಾರ, ಪಾಲನೆ ಮಾಡ್ತಾರ, ಸಾರ್ವಜನಿಕರಿಗೆ ಇವರಿಂದ ಆಗಿರ್ತಕ್ಕಂಥ ಏನು ಸಾಕಷ್ಟು ಒಂದ್ ಕಡೆ ಕಿರುಕುಳ ಏನಿದೆ ಇದು ನಿಲ್ಲಲ್ವಾ ಅನ್ನುವಂಥದ್ದೇ ದೊಡ್ಡ ಮಟ್ಟಿಗೆ ಪ್ರಶ್ನೆ ಕಾಡ್ತಾ ಇದೆ. ಆದ್ರೆ ರಾಜ್ಯ ಸರ್ಕಾರ ಮಾತ್ರ ಈ ಬಿಲ್ ಅನ್ನ ತರಲಿಕ್ಕೆ ಮುಂದಾಗ್ತಾ ಇದೆ. ಅದು ಯಾವ ರೀತಿಯಾಗಿ ಜಾರಿಗೊಳ್ಳುತ್ತೆ ಅನ್ನುವಂಥದ್ರ ಮೇಲೆ ನಿಂತಿದೆ ರೂಪಾ. ಎಸ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಬಸವರಾಜ್. ಎಸ್, ಪ್ರಮುಖವಾಗಿ ಒಂದು ಕಡೆ ಸದ್ಯದ ಮಟ್ಟಿಗೆ ಈಗಾಗಲೇ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಬ್ರೇಕ್ ಹಾಕೋದಕ್ಕೆ ಮುಂದಾಗಿರುವಂತಹ ಸರ್ಕಾರ ಕೆಲವೊಂದಿಷ್ಟು ಸುಗ್ರೀವಾಜ್ಞೆಯನ್ನ ತಂದಿರುವಂಥದ್ದು.